ನಾವಿದೇ ರೋಡಲ್ಲೇ ನಡ್ಕೊ ಬಂದಿದ್ದು. ಇಲ್ಲಿ ಸಾಕೇತ ಅಂತ ಇಲ್ಲಿ ಸ್ನಾನ ಮಾಡೋದಕ್ಕೆ ರೂಮ್ಸೇ ಅವಶ್ಯಕತೆ ಇಲ್ಲ. ಸ್ನಾನ ಮಾಡೋಕ್ಕಂತ ಬಾತ್ರೂಮ್ಸ್ ಕೂಡ ಇದೆ. ಸೊ ಅಲ್ಲಿ ಬಿಸಿನೀರಿಲ್ಲ, ಬರೀ ತಣ್ಣೀರು ಅಷ್ಟೇ ಇರೋದು ಅಷ್ಟೇ. ಬಿಟ್ಬಿಟ್ರು. ಎಸ್, ರೂಮ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಸೊ ನಮ್ಮದು 1 2 3 4 5 6 7 ಇದು ನಮ್ಮ ನಂಬರ್. ರೂಮ್ ಸಿಕ್ಕಿದೆ. ವಿ ಆರ್ ಓಪನಿಂಗ್. ದರ್ಶನ ಮಾಡಬೇಕು ಈಗ. ಟಟ್ಟಡ ಸೊ ಈ ಥರ ಇದೆ. ತುಂಬ ದೊಡ್ಡದಾಯಿತು. ಇಲ್ಲ, ಅದೇ ಹೇಳಿದ್ರಲ್ವ ಅಟ್ಯಾಚ್ಡ್ ಬಾತ್ರೂಮ್ ಅಂತ. ಇಲ್ಲೊಂದು ವಿಂಡೋ ಇದೆ. ಓಕೆ, ಅಟ್ಯಾಚ್ ಬಾತ್ರೂಮ್ ಇರೋದು. ನಾವು ರೆಡಿಯಾಗಿ ಆಚೆ ಬಂದರೆ ವರುಣದೇವ ಮತ್ತೆ ಶಾಕ್ ಕೊಡೋಕೆ ರೆಡಿ ಆಗಿದ್ದೇನೆ. ದಟ್ ಈಸ್ ಮಳೆ ಬರ್ತಾ ಇದೆ. ಈ ಫೋನಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಚೆನ್ನಾಗಿ ಜೋರಾಗೆ ಬರ್ತಾ ಇದೆ ಮಳೆ. ಎಸ್, ಚಿನುಕು ಚಿನುಕು. ಸೊ ಅಲ್ಲಿ ಚಪ್ಪಲಿ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಮುಂದೆ ಬಂದರೆ 1 ನಿಮಿಷ ಬರುತ್ತೆ ದರ್ಶನಕ್ಕೆ ದಾರಿ. ಯಾವುದೇ ದೇವಸ್ಥಾನದಲ್ಲಿ, ಯಾವುದೇ ದರ್ಶನದಲ್ಲಿ 2 ಟೈಪ್ ಆಫ್ ಕ್ಯೂ ಇರುತ್ತೆ. ಒಂದು ಸಾಮಾನ್ಯ ಜನರಿಗೆ, ಇನ್ನೊಂದು ತುಂಬ ಗ್ರೇಟ್ ಪರ್ಸನ್ಸ್ಗೆ. ಇದು ನೋಡಿ ಹೆಂಗಿದೆ, ಎಲ್ಲಿಂದ ಹೆಂಗೆ ಅಂತ ಗೊತ್ತಿಲ್ಲ. ನಮ್ಮ ಜೊತೆಗೆ ನಾಯಿನೂ ಬರ್ತಾ ಇದೆ. ಅದರಲ್ಲಿ ಇಬ್ಬರು ಹೋಗ್ತಾರೆ. ನೋಡಿ ಈ ಥರ ಇದೆ. ಹೀಗೆ ಸಿಕ್ಕಾಪಟ್ಟೆ ರಶ್ ಆಗಿದ್ರೆ ಇವೆಲ್ಲ ಸುತ್ತಾಕೊಂಬರ್ಬೇಕಿತ್ತು. ಖಾಲಿ ಇರೋದ್ರಿಂದ ಡೈರೆಕ್ಟ್ ಒಂದೇ ದಾರಿ. ಹಣ್ಣು ಕಾಯಿ ಸೇವೆ ಮಾಡಿಸುವುದು ಒಂದು ಜೊತೆ 80 ರೂಪಾಯಿ ಅಂತೆ. ಇದರೊಳಗಡೆ ಫುಲ್ 80 ರೂಪಾಯಿ ಇದೆ. ವೈಟು ದರ್ಶನ ದೇವಸ್ಥಾನ. ಫೈನಲಿ ಮಂಜುನಾಥನ ದರ್ಶನಕ್ಕೆ ಅಂತೂ ಇಂತೂ ಇದ್ದೀವಿ. ಅಮ್ಮಿ ಹುಷಾರು. ಶ್ರೀ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್. ಇಲ್ಲೇನು ರೂಮ್ಗೆ ಹಾಕಿ ಕೊಡ್ತಾರ, ನೋ ಐಡಿಯಾ. ತೋಟ ಎಲ್ಲ ಇದೆ ಅಲ್ಲಿ.
ಇವೆಲ್ಲ ಹೆಂಚಿನ ಮನೆ ಥರ ಕಾನ್ಸೆಪ್ಟ್ ಜಾಸ್ತಿ ಇದೆ, ಬಟ್ ನೋಡೋಕೆ ಚೆನ್ನಾಗಿದೆ. ಯಾರ್ದು ಅದ್ರಾಗ ಯಾರೂ ಇಲ್ಲ ಮತ್ತೆ ಯಾರೂ ಆಚೆ ಬರ್ತಾ ಇಲ್ಲ. ಇಲ್ಲಿಗೆ ಬಂದಿದ ತಕ್ಷಣ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾ ಇದೆ. ಓಂ ನಮಃ ಶಿವಾಯ ಅಂತ. ಇಲ್ಲೆಲ್ಲ ತೋಟಗಳೆಲ್ಲ ಇದೆ. ಐ ಥಿಂಕ್ ನಿಮಗೂ ಕೇಳಿಸ್ತಾ ಇದೆ ಅನಿಸುತ್ತೆ. ಇದು ಶ್ರೀ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಅಂತೆ. ಫುಲ್ ತೋಟಗಳಿವೆಲ್ಲ. ನಮಃ ಶಿವಾಯ. ಚಂದಕ್ಕೆ ಮಾಲೆ ಬೇಲ್ಪತ್ರೆ ತಂದೆ ಮಾದೇವನಿಗೆ ಶಿವ. ನೆಲ ಜಾರುತ್ತಿದೆ, ಜಾಗ್ರತೆ ವಹಿಸಿ, ಬಿ ಕೇರ್ಫುಲ್. ಇಂಟೀರಿಯರ್ ಡಿಸೈನ್ ತುಂಬ ಸಖತ್ತಾಗಿದೆ. ಈ ದೇವಸ್ಥಾನನ ಇದೇ ಕ್ಯೂ ಕಾಂಪ್ಲೆಕ್ಸು. ಐ ಮೀನ್ ತಿರುಪತಿಲಿ ಹೆಂಗೆ ನಮಗೆ ವೆಯ್ಟಿಂಗ್ ರೂಮ್ ಅಂತ ಮಾಡ್ತಾರಲ್ವ, ಆ ಥರ ಈ ಬಾಗ್ಲು ಅದೇನೆ. ನಮ್ಮ ಪುಣ್ಯಕ್ಕೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಾವು ಎಸ್, ಇದು ಕಾಣಿಸ್ತಾ ಇರೋದು ದೀಪ ಥರ ಇದೆ. ಅದ್ರಲ್ಲಿ ಬತ್ತಿ ಹಚ್ಚಿ ದೀಪ ಹಚ್ತಾರ ಇಲ್ವೋ ಗೊತ್ತಿಲ್ಲ. ಖಾಲಿ ಇದೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಅನ್ಸುತ್ತಲ್ಲ. ಫಸ್ಟ್ ಟೈಮ್ ಬಂದಾಗ ಡೈರೆಕ್ಟಾಗೆ ಬಿಟ್ಟಿದ್ರು ಅಲ್ಲೇ ನಿಮಗೆಲ್ಲ ಇಲ್ಲಿ. ಇದು ಕೂಡ ಕ್ಯೂ ಕಾಂಪ್ಲೆಕ್ಸು. ಇಲ್ಲ ಕೂಡಿಸ್ತಿಲ್ಲ. ಫೈನಲಿ ಒಂದು ರೂಮ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಈ ಫ್ಯಾನ್ದು ಒಂದು ರೆಕ್ಕೆ ಉದ್ದ ನನ್ನಷ್ಟು ಉದ್ದಕ್ಕಿಂತ ಜಾಸ್ತಿನೇ ಇದೆ. ವಾಟರ್ ಎಕ್ಸಿಟ್. ಮತ್ತೆ ಎಕ್ಸಿಟ್ ಆಗ್ತಾ ಇದ್ದೀವಿ. ನನಗೆ ಇದು ನೋಡ್ತಾ ಇದ್ದರೆ ತಿರುಪತಿಗೆ ಜ್ಞಾಪಕ ಬರ್ತಾ ಇದೆ. ನಾವು ಯಾವಾಗ ಹೋಗೋದು ತಿರುಪತಿಗೆ? ಮಂಜುನಾಥ ಸ್ವಾಮಿ ದರ್ಶನ ಆಗ್ತಾ ಇದೆ ಈಗ. ನಾನು ಒಂದು ಸಾಂಗ್. ದೊರಕುನ ಇಟುವಂಟಿ ಸೇವಾ, ದೊರಕುನ ಇಟುವಂಟಿ ಸೇವಾ, ನೀ ಪದರಾಜೀವ ಮುನಜೇಯು ನಿಮ್ಮ ನಿರ್ವಾಣ ಸೋಪಾನ ಮದಿರೋಹಣ చేయుద్రోవ దొరకున ఇటువంటి సేవ నీ పదరాజీవ మున చేయు నిర్వాణ సోపాన మదిరోహణ చేయుద్రోవ దొరకున ఇటువంటి సేవ. ವಿನುತಾ ಮಿಸ್ಸಿಂಗ್. ನಮ್ಮ ಅಕ್ಕ ಒಬ್ಬರು ಮಿಸ್ಸಿಂಗ್. ಲೈನ್ ಸ್ಟಾಪ್ ಆಗಿದೆ ಅನಿಸುತ್ತೆ. ಪಕ್ಕದಲ್ಲೇನು ಹೋಗ್ತಾವ್ರೆ. ಇವ್ರದ್ದೇನು ಸ್ಪೆಷಲ್ ಲೈನು? ಎಸ್, ದೇ ಆರ್ ಎಕ್ಸ್ಟ್ರಾ ಬಿಕಾಸ್ ದೇ ಪೇ ನೋ. ಎಸ್, ಇವ್ರ ಲೈನ್ ಎಕ್ಸ್ಟ್ರಾ ಯಾಕಂದರೆ ದೇ ಪೇಯ್ಡ್, ದಟ್ಸ್ ವೈ. ನಮ್ಮದು ಮುಂದೆ ಹೋಗ್ತಿದೆ. ದೇವಳ ಕಚೇರಿ.
ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮೆಟ್ಲು ಹತ್ಕೊಂಡು ಹೋಗೋದಷ್ಟೇ ನಮ್ಮ ಮುಗ್ದಿರೋರೆಲ್ಲ ಫೋಟೋ ಸೆಷನ್ ಮಾಡ್ತಾರೆ. అయ్యప్ప భక్తులకు గమనిక. ಅಭಿಷೇಕ ಇಲ್ಲೇ ಮೆಟ್ಲು ಹತ್ತೋಗೋದು. ಐ ಡೋಂಟ್ ನೋ, ಫೋನಲ್ಲೋ ಇದೆಯಲ್ವೋ ಗೊತ್ತಿಲ್ಲ. ಮೇಲೆ ಎತ್ತಿ ಹೋಗೋದು. ದರ್ಶನ ಆಯಿತು. ಸರ್ ಫೋಟೋ ಸೆಷನ್ ಮಾಡ್ತಾರೆ. ಇರಲಿ ಅಂತ ನಾವು ಒಂದು ಫೋಟೋ ತಗೊಂಡ್ವಿ. ಮಳೆ ಬರ್ತಾನೇ ಇದೆ.